ಯಾರಿಗಾದರೂ ತುಂಬ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಯಿಂದ ಇದ್ದು ನನಗೆ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನೀವು ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಡಾಕ್ಟ್ರು ಕೊಟ್ಟಂತಹ ಔಷಧಿಯನ್ನು ಸಮೇತ ನೀವು ತಗೊಂಡಾಗ ಖಂಡಿತವಾಗ್ಲೂ ಅದು ಮೈ ಹಿಡಿಯುತ್ತೆ. ಅಂತಹ ಔಷಧಿಗಳು ಎಷ್ಟೋ ಬಾರಿ ನಮಗೆ ಹಲವಾರು ಔಷಧಿಗಳು ಮೈ ಹಿಡಿಯಲ್ಲ. ಕಾರಣ ಏನು ಅಂದರೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಪ್ರೇತ ಬಾಧೆಗಳು ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಔಷಧಿಗಳು ನಮಗೆ ಮೈ ಹಿಡಿಯಲ್ಲ. ಇಂತಹ ದಿನದಂದು ದಕ್ಷಿಣಾಮೂರ್ತಿಯ ಸ್ವಾಮಿಯ ದೇವಸ್ಥಾನ, ಸಾಯಿಬಾಬನವರ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಅಮ್ಮನವರ ದುರ್ಗಿಯ ದೇವಸ್ಥಾನ ಅಥವಾ ಕಾಳಿಕಾದೇವಿ, ಪ್ರತ್ಯಂಗಿರ, ಈ ಥರ ಎಲ್ಲಿ ಹೋಮಗಳು ಹವನಗಳು ನಡೀತಾ ಇದೆ ಅಂಥ ಜಾಗಗಳಿಗೆ ಭೇಟಿ ಕೊಡಿ. ಇಲ್ಲದಿದ್ದರೆ ಅಂತಹ ದೇವಿಯ ದೇವಸ್ಥಾನ ಅಥವಾ ಅಂಥ ಕ್ಷೇತ್ರಗಳಿಗೆ ಹೋಗಿ ನೀವು ಕೂತ್ಕೊಳ್ಳೋದ್ರಿಂದ ನಿಮ್ಮ ಸಂಕಲ್ಪಗಳು ಸರಿಯಾಗಿ ಮಾಡಿಕೊಂಡಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರಕ್ಕೆ ದಾರಿ ಆಗ್ತದೆ ಅಂತ ಹೇಳ್ತೀನಿ. ನೋಡಿ, ಯಾರಿಗಾದರೂ ದೃಷ್ಟಿದೋಷ, ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಒಂದು ಶುದ್ಧವಾದಂತಹ ತೆಂಗಿನಕಾಯಿಯನ್ನು ತಗೊಳ್ಳಿ. ಆ ತೆಂಗಿನಕಾಯಿಯನ್ನು ತಗೊಂಡು ಅದಕ್ಕೆ ನಿಂಬೆಹಣ್ಣು ಮತ್ತು ಕರ್ಪೂರದಿಂದ ನೀವು ಚೆನ್ನಾಗಿ ನಿಂಬೆಹಣ್ಣನ್ನು ಇಟ್ಕೋಬೇಕು. ಅದರ ಮೇಲೆ ತೆಂಗಿನಕಾಯಿ ಮೇಲೆ ನಿಂಬೆಹಣ್ಣು ಮತ್ತು ಕರ್ಪೂರ ಇದನ್ನು ಹೀಗೆ ತಗೊಂಡು ಬೆಂಕಿ ಕಡ್ಡಿನ ಕೀರ್ಬಿಟ್ಟು ನೀವು ಚೆನ್ನಾಗಿ ಇಳೆಯನ್ನು ತಗೊಂಡು ಹೊರಗಡೆ ಹಾಕೋದ್ರಿಂದ ನಿಮಗೆ ಏನಾದರೂ ದೃಷ್ಟಿದೋಷಗಳಾಗಿದ್ದರೆ ಅಥವಾ ಮಾಂತ್ರಿಕ ಬಾಧೆಗಳು ಸಂಬಂಧಪಟ್ಟಂಥ ಮೈಕೈ ನೋವು, ಸುಸ್ತು ಅಥವಾ ಚಳಿ ಬರೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇದ್ದಾಗ ಖಂಡಿತವಾಗ್ಲೂ ನಿಮಗೆ ದೂರ ಆಗುತ್ತೆ ಅಂತ ಹೇಳ್ತೀನಿ. ಹಾಗೇನೇ ಅಮ್ಮನವರ ದೇವಸ್ಥಾನದಲ್ಲಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕಾಳಿಕಾದೇವಿ ಆಗಿರ್ಬೋದು ಅಥವಾ ದುರ್ಗಿಯ ದೇವಸ್ಥಾನಗಳಾಗಿರ್ಬೋದು ಅಥವಾ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಹೋಗಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ಆ ದೇವಿಗೆ ಪ್ರಾರ್ಥನೆಯನ್ನು ಸಮೇತ ಮಾಡ್ಕೊಳ್ಳಿ. ಇಲ್ಲ ಮೇಡಮ್ ನಾವು ನಿಂಬೆಹಣ್ಣು ಹಾಕಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮಗೆ 108 ನಿಂಬೆ ಹಣ್ಣಿನ ಹಾರವನ್ನು ಆ ದುರ್ಗಾದೇವಿ ಅಥವಾ ಕಾಳಿಕಾದೇವಿಗೆ ಸಮರ್ಪಣೆ ಮಾಡಿ ನಿಮ್ಮ ಸಂಕಲ್ಪವನ್ನು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಲೂ ನಿಮಗೆ ನಿಮ್ಮ ಸಮಸ್ಯೆಗೆ ನಿವಾರಣೆಗೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಪೂರ್ತಿ ಪರಿಹಾರ ಆಗುತ್ತೆ ಅಂತ ಹೇಳಲ್ಲ, ನಿವಾರಣೆಗೆ ದಾರಿಯಾಗುತ್ತೆ ಅಂತ. ಯಾಕಂದರೆ ಇವತ್ತಿನ ದಿನ ಹಲವಾರು ಸಮಸ್ಯೆಗಳು ಇರುತ್ತೆ. ಹಾಗೆ ಮನೆಯ ಮುಖ್ಯ ಬಾಗಿಲಿಗೆ ನೀವು ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ನೀವು ನಿಮ್ಮ ಕುಲದೇವರ ಮಂತ್ರ ಇದ್ದರೆ ಅಥವಾ ಕುಲದೇವರ ಒಂದು ಇಷ್ಟ ಅರ್ಥ ನಿಮಗೆ ಕೆಲವರು ಮನೇಲಿ ನೋಡಬೇಕು, ಕುಲದೇವರ ಪೂಜೆ ಅಂತ ಹೇಳಿದಾಗ ದೇವಿಗೆ ಪೊಂಗಲಿಡೋದು ಅಥವಾ ಹಾಲಿಡೋದು, ಹಣ್ಣುಗಳಿರೋದು, ಆ ಥರ ಅವರವರದೇ ರೀತಿಯಲ್ಲಿ ಒಂದು ನೈವೇದ್ಯಗಳನ್ನ ಇಟ್ಟಿರ್ತಾರೆ. ಅಂತಹ ರೀತಿಯಲ್ಲಿ ನೀವು ನೈವೇದ್ಯಗಳನ್ನು ಇಡ್ತಾ ಬನ್ನಿ. ಜೊತೆಗೆ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ದೃಷ್ಟಿದೋಷಗಳಾಗಿದ್ದರೆ, ಮಾಂತ್ರಿಕ ಬಾಧೆಗಳಾಗಿದ್ದರೆ, ಮನೆಯಲ್ಲಿ ಜಗಳಗಳಾಗ್ತಾ ಇದ್ದರೆ, ಕದನಗಳು ಆಗ್ತಾ ಇದ್ದರೆ ಒಂದು ನಿಂಬೆಹಣ್ಣನ್ನು ತಗೊಂಡು ಅದಕ್ಕೆ ಒಂದು ಕಡೆಗೆ ಅರಿಶಿನ ಹಾಕಿ ಇನ್ನೊಂದು ಕಡೆಗೆ ಕುಂಕುಮ ಹಾಕಿ ಅದರ ಮೇಲೆ ಒಂಚೂರು ಉಪ್ಪು ಹಾಕಿ ಒಂದು ಲವಂಗವನ್ನು ಚುಚ್ಚಿಬಿಟ್ಟು ನೀವು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಥರ ಏನಾದರೂ ಇದ್ದರೆ ಅದು ಹೋಗಿ ಪಾಸಿಟಿವ್ ಆಗಿರುವಂಥ ಎನರ್ಜಿ ನಿಮಗೆ ಬರಲಿಕ್ಕೆ ಶುರುವಾಗುತ್ತೆ ಅಂತ. ಹಾಗೆ ನಿಮಗೆ ಲಕ್ಷ್ಮೀ ಕಟಾಕ್ಷಕ್ಕೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ ಅಂತ ಹೇಳಿಬಿಟ್ಟು ನೀವು ಪಠಿಸಬೇಕಾಗುತ್ತೆ. ಇಲ್ಲಿ ನೋಡಿ, 11 ಅರಿಶಿಣದ ಕೊಂಬುಗಳನ್ನು ತಗೊಳ್ಳಿ. ಈ 11 ಅರಿಶಿಣದ ಕೊಂಬುಗಳನ್ನು ನೀವು ತಗೊಂಡು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ ಅಂತೇಳಿ 108 ಅದನ್ನು ಜಪಿಸಬೇಕು. ಜಪಿಸಿದ ನಂತರ ನೀವು ಮುಂದಿನ ಗುರುವಾರ ಅಂದರೆ ಈಗ ನೀವು ಗುರು ಪುಷ್ಯಾಮೃತ ಯೋಗದ ದಿನದಂದು ಪಠಿಸ್ತೀವಿ. ಅದನ್ನು ಮುಂದಿನ ಗುರುವಾರ ತನಕ ಪೂಜೆ ಮಾಡಿ ಆನಂತರದಲ್ಲಿ ನೀವು ಅದನ್ನು ಕುಟ್ಟಿ ಪುಡಿ ಮಾಡಿ ನೀವು ನಿತ್ಯ ಸ್ನಾನಕ್ಕೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಮುಖದಲ್ಲಿ ಒಂದು ತೇಜಸ್ಸು ಬರುತ್ತೆ. ನಿಮ್ಮ ತಡೆಯಾಗುತ್ತಿರುವಂಥ ಎಲ್ಲ ಕೆಲಸಗಳು ನಿಮಗೆ ಚಾಲು ಅಂದರೆ ಸ್ಟಾರ್ಟ್ ಆಗಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಇಂತಹ ದಿನ ಇಂತಹ ಒಂದು ಶುಭ ಆಗ್ತಾ ಇದೆ ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾನೊಂದು ಸರಳವಾದಂಥ ಮಂತ್ರಗಳನ್ನು ಕೊಡ್ತೀನಿ. ಆ ಮಂತ್ರವನ್ನು ಸಮೇತ ನೀವು ಮನೆಯಲ್ಲೇ ನಿತ್ಯವೂ ಪಠಣೆಯನ್ನು ಮಾಡ್ಬೋದು. ಇದನ್ನು ಯಾರು ಮಾಡ್ಬೋದು? ಹೈಯರ್ ಎಜುಕೇಷನ್ ತೊಗೊಂಡಿರೋರು ಮಾಡ್ಬೋದು, ಅಥವಾ ಮಿಡ್ಲ್ ಸ್ಕೂಲ್ ಮಕ್ಕಳು ಮಾಡ್ಬೋದು, ಅಥವಾ KS IAS ಏನು ಎಕ್ಸಾಮ್ ತೊಗೊಂಡಿರ್ತಾರೆ ಅವರು ಸಮೇತ ಇವತ್ತು ಹೇಳುವಂತಹ ಮಂತ್ರವನ್ನು ನಾವು ಗುರು ಪುಷ್ಯಾಮೃತ ಯೋಗದ ದಿನದಂದು ಪಠಿಸಿ ಅಂತ ಹೇಳ್ತೀನಿ.